ಇದು ಜಗತ್ತಿನ ಅತ್ಯಂತ ನಿಗೂಢ ಶಿಲೆಯ ಕಥೆ. 1000 ವರ್ಷ ಹಳೆಯದಾಗಿದ್ದ ತೇಲುತ್ತಿದ್ದ ಜ್ಯೋತಿರ್ಲಿಂಗ ಭಯಾನಕ ಆಕ್ರಮಣದ ನಂತರ ಕಳೆದು ಹೋಗಿದ್ದೆ, ಮರೆಯಾಗಿ ಹೋಗಿದ್ದೆ ಹಾಗೆಯೇ ಅನಿಸುತ್ತಿತ್ತು. ಶತಮಾನಗಳ ಗೌಪ್ಯತೆಯ ನಂತರ ಯಾರೂ ಸಾಧ್ಯವೆಂದು ನಂಬದೇ ಇದ್ದ ಸತ್ಯವನ್ನು ನಾವು ಬಹಿರಂಗಪಡಿಸುತ್ತಿದ್ದೇವೆ. ಅದು ಹೇಗೆ ಪ್ರಕಟವಾಯಿತು? ಅದು ಯಾಕೆ ಅಷ್ಟು ವಿಶಿಷ್ಟ? 1000 ವರ್ಷಗಳ ನಂತರ ಅದು ಗುರುದೇವರ ಬಳಿ ಹೇಗೆ ತಲುಪಿತು? ಪ್ರಾಚೀನ ಹಿಂದೂ ಶಾಸ್ತ್ರಗಳ ಪ್ರಕಾರ ಸೋಮನಾಥ ದೇವಾಲಯ ಸಾಧಾರಣ ದೇವಾಲಯವಾಗಿರಲಿಲ್ಲ. ಅದು 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿತ್ತು. ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ದೇವಾಲಯವಾಗಿತ್ತು. ಸತ್ಯಯುಗದಲ್ಲಿ ಚಂದ್ರದೇವ ಸೋಮನೇ ಇದನ್ನು ನಿರ್ಮಿಸಿದನು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ತಪಸ್ಸು ಮಾಡಿದನೆಂಬುವ ಪ್ರತೀತಿ ಇದೆ. ದೇವಾಲಯದೊಳಗಿನ ಶಿವಲಿಂಗವು ಅಪರೂಪದಾಗಿದ್ದು ಪ್ರಬಲ ಆಯಸ್ಕಾಂತ ಶಕ್ತಿಯಿಂದ ಗುರುತ್ವಾಕರ್ಷಣ ಶಕ್ತಿಯನ್ನೂ ಮೀರಿ ಗಾಳಿಯಲ್ಲಿ ತೇಲುತ್ತಿದ್ದ ಶಿವಲಿಂಗವು ಲಕ್ಷಾಂತರ ಭಕ್ತರ ಭಕ್ತಿ ವಿಶ್ವಾಸಗಳ ಮೂಲವಾಗಿತ್ತು. ಆದರೆ ಅದರ ಶಕ್ತಿ ಮತ್ತು ಮಹತ್ವವೇ ಅದನ್ನು ದಾಳಿಗೆ ಗುರಿ ಮಾಡಿತ್ತು. ಕ್ರಿಸ್ತ ಶಕ 1026ರಲ್ಲಿ ಗಜನಿಯ ಮೊಹಮ್ಮದ್ ಭೀಕರ ಆಕ್ರಮಣವನ್ನು ನಡೆಸಿದನು. ಅವನ ಸೈನ್ಯಗಳು ಸೋಮನಾಥ ದೇವಾಲಯವನ್ನ ಮುತ್ತಿಗೆ ಹಾಕಿ ಸಾವಿರಾರು ಭಕ್ತರನ್ನ ಹತ್ಯೆ ಮಾಡಿ ದೇವಾಲಯದ ಅಪಾರ ಸಂಪತ್ತನ್ನು ಲೂಟಿ ಮಾಡಿದರು. ಪವಿತ್ರ ಶಿವಲಿಂಗವನ್ನು ಛಿದ್ರಗೊಳಿಸಿದರು. ಈ ನೋವು ಮತ್ತು ವಿನಾಶವು ಶತಮಾನಗಳವರೆಗೂ ಪ್ರತಿಧ್ವನಿಸುತ್ತಿದ್ದವು. ಜ್ಯೋತಿರ್ಲಿಂಗವು ಶಾಶ್ವತವಾಗಿ ಕಳೆದು ಹೋಗಿದೆ ಎಂದು ಭಾವಿಸಲಾಗಿತ್ತು. ಸೋಮನಾಥ ದೇವಾಲಯ ನಾಶವಾದ ನಂತರ ಅಗ್ನಿಹೋತ್ರಿ ಪುರೋಹಿತರು ಪವಿತ್ರ ಶಿವಲಿಂಗದ ಚೂರುಗಳನ್ನು ಗುಪ್ತವಾಗಿ ಸಂಗ್ರಹಿಸಿ ಅವುಗಳನ್ನು ಸಣ್ಣ ಶಿವಲಿಂಗಗಳಾಗಿ ರೂಪಿಸಿದರು ಮತ್ತು ಅವುಗಳ ರಕ್ಷಣೆಯನ್ನು ತಮ್ಮ ಜೀವನದ ಧ್ಯೇಯವನ್ನಾಗಿಸಿಕೊಂಡರು. ಸುಮಾರು 1000 ವರ್ಷಗಳ ಕಾಲ ಅವುಗಳನ್ನು ರಹಸ್ಯವಾಗಿ ಇರಿಸಿ ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸುತ್ತಿದ್ದರು. ಕುಟುಂಬದ ಹೊರಗೆ ಯಾರಿಗೂ ಇದರ ವಿಷಯವೇ ತಿಳಿದಿರಲಿಲ್ಲ. ಅವರು ಪ್ರತಿದಿನ ಪೂಜೆ ನಡೆಸುತ್ತಾ ಜ್ಯೋತಿರ್ಲಿಂಗವನ್ನ ಅದರ ಯೋಗ್ಯ ಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪಿಸುವ ದಿನಕ್ಕಾಗಿ ಕಾಯುತ್ತಿದ್ದರು. ಶಿವಲಿಂಗದ ಚೂರುಗಳನ್ನ ಪೂಜಿಸುತ್ತಿದ್ದ ಪುರೋಹಿತರು ಒಂದು ಆಶ್ಚರ್ಯಕರ ಘಟನೆಯನ್ನು ಗಮನಿಸಿದರು. ಆ ಶಿಲೆಗಳಲ್ಲಿ ಆಯಸ್ಕಾಂತದ ಶಕ್ತಿ ಇತ್ತು. ಮೂಲ ಜ್ಯೋತಿರ್ಲಿಂಗವು ಹೇಗೆ ತೇಲುತ್ತಿದೆ ಎಂಬುದಕ್ಕೆ ಬಹುಶಃ ಇದೊಂದು ಸುಳಿವಾಗಿತ್ತು. ವಿಜ್ಞಾನಿಗಳು ಆ ಕಲ್ಲುಗಳ ಮೇಲೆ ಪರೀಕ್ಷೆಗಳನ್ನ ನಡೆಸಿದರು. ಫಲಿತಾಂಶಗಳು ಅದ್ಭುತವಾಗಿದ್ದವು. ಯಾವುದೇ ಬಿಳಿಯ ಕಲ್ಲು ಕಾಂತೀಯ ಶಕ್ತಿ ಹೊಂದಿರುವುದನ್ನು ನಾನು ನೋಡಿರಲಿಲ್ಲ. ಇದು ಸೂಪರ್ ಮ್ಯಾಗ್ನೆಟಿಕ್ ಆಗಿದೆ, ಆದರೆ ಅದರ ಆಯಸ್ಕಾಂತದ ಕ್ಷೇತ್ರವು ಸಾಧಾರಣ ಆಯಸ್ಕಾಂತದ ಹಾಗೆ ಧ್ರುವಗಳಲ್ಲಿಲ್ಲದೆ ಅದು ಮಧ್ಯಭಾಗದಲ್ಲಿದೆ. ವಿಜ್ಞಾನಿಗಳು ಬೆರಗಾದರು. ಇಂತಹದ್ದನ್ನು ಅವರು ಎಂದಿಗೂ ನೋಡಿರಲಿಲ್ಲ. ಇನ್ನೂ ಹೆಚ್ಚು ಆಸಕ್ತಿಯ ವಿಷಯವೇನೆಂದರೆ ಈ ಕಲ್ಲಿನಲ್ಲಿ ಕಬ್ಬಿಣದ ಅಂಶವು ಅತ್ಯಲ್ಪ. ಆಯಸ್ಕಾಂತ ಗುಣಗಳಲ್ಲಿ ಕಬ್ಬಿಣದ ಅಂಶ ಮುಖ್ಯ. ಈ ಸಂಯೋಜನೆಯೊಂದಿಗೆ ಆಯಸ್ಕಾಂತದ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಿರುವ ಯಾವುದೇ ವಸ್ತುವು ಭೂಮಿಯ ಮೇಲಿಲ್ಲ ಎಂದು ವಿಜ್ಞಾನಿಗಳು ಗೊಂದಲಕ್ಕೊಳಗಾದರು. ಇದರಲ್ಲಿ ಕಬ್ಬಿಣದ ಅಂಶ ಕೇವಲ 2% ಮಾತ್ರ ಇದೆ. ಆದರೆ ಅದು ಏಕೆ ಎಂದು ನನಗೆ ವಿವರಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಖಂಡಿತವಾಗಿಯೂ ಇದರಲ್ಲಿ ಆಯಸ್ಕಾಂತ ಶಕ್ತಿ ಇದೆ. ಪ್ರಾಚೀನ ಭಾರತೀಯ ಶಾಸ್ತ್ರಗಳಲ್ಲಿ ಬಾಹ್ಯಾಕಾಶದಿಂದ ಬಂದಿರುವ ಇಂತಹ ವಸ್ತುವಿನ ವರ್ಣನೆ ಇದೆ. 1924ರಲ್ಲಿ ಕಂಚಿಯ ಶಂಕರಾಚಾರ್ಯರು ಪುರೋಹಿತರಿಗೆ ಶಿವಲಿಂಗವನ್ನು 100 ವರ್ಷಗಳ ಕಾಲ ಗುಪ್ತವಾಗಿ ಇಡಲು ಸೂಚಿಸಿದರು. ನಂತರ ಅದನ್ನು ಬೆಂಗಳೂರಿನ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರಿಗೆ ಒಪ್ಪಿಸಲು ಹೇಳಿದರು. ಕೊನೆಗೂ ಆ ಐತಿಹಾಸಿಕ ಕ್ಷಣ 2025ರ ಜನವರಿಯಲ್ಲಿ ಬಂದೇ ಬಿಟ್ಟಿತು. ಆ ಪವಿತ್ರ ಪರಂಪರೆಯ ಕೊನೆಯ ರಕ್ಷಕರಾಗಿದ್ದ ಸೀತಾರಾಮ ಶಾಸ್ತ್ರಿಗಳು ಗುರುದೇವರನ್ನು ಭೇಟಿ ಮಾಡಲು ಪ್ರಯಾಣ ಬೆಳೆಸಿ ಶಿವಲಿಂಗದ ಅಂಶಗಳನ್ನು ಅವರಿಗೆ ಹಸ್ತಾಂತರಗೊಳಿಸಿದರು. ಈ ಕಾರ್ಯಕ್ಕಾಗಿ ಗುರುದೇವರ ಬಳಿಗೆ ಹೋಗು ಎಂದು ಹೇಳಿ ಅವರು ನನ್ನನ್ನು ಕಳುಹಿಸಿದರು. ಅದಕ್ಕಾಗಿ ನಾನು ಗುರುದೇವರ ಬಳಿಗೆ ಬಂದಿದ್ದೇನೆ. ಈ ಮಹಾಶಿವರಾತ್ರಿಯಂದು ಮೂಲ ಜ್ಯೋತಿರ್ಲಿಂಗವನ್ನು ಬೆಂಗಳೂರಿನ ದಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಗುರುದೇವರ ಸಾನ್ನಿಧ್ಯದಲ್ಲಿ ಪೂಜಿಸಲಾಯಿತು. ಸಾವಿರಾರು ವರ್ಷಗಳು ಕಾದ ನಂತರ ಭಕ್ತಾದಿಗಳಿಗೆ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಅವಕಾಶವೂ ಭಾಗ್ಯವೂ ದೊರಕಿತು.